ಅಜಿತ್ ಪವಾರ್ ಸಾವ ಅಥವಾ ಕೊಲೆನ, ಜಯಲಲಿತಾ ಕೇಸ್ ಆಗಿರ್ಬೋದು, ಮಹಾಂತೇಶ್ ಬೀಳ್ಗಿ ಕೇಸ್ ಆಗಿರ್ಬೋದು, ಎಲ್ಲ ನಿಜವಾದಂತಹ ದುರಂತಗಳ ಅಥವಾ ಸಾವುಗಳ, ಒಬ್ರಿಗೊಬ್ರು ಕೊಂದ್ಕೊಂಡು ಸಮಾಜವನ್ನ ಲೂಟಿ ಮಾಡಿಕೊಂಡು ಕೊಲೆಗಡಕರು ಪೊಲಿಟಿಕಲ್ ಗೇನ್ಗೋಸ್ಕರ ಮರ್ಡರ್ ಮಾಡೋ ಅಂತವ್ರು ಇವತ್ತಿನ ರಾಜಕಾರಣಿಗಳ ಹತ್ರ ಕಂಟೈನರ್ ಗಟ್ಟಲೆ ಹಣ ಇದೆ. 8 ವರ್ಷದ ಬಜೆಟ್ ಅಷ್ಟು ಒಬ್ಬ ರಾಜಕಾರಣಿ ಹತ್ರ ದುಡ್ಡಿದೆ. ರೈತರು ಇವತ್ತು ಬೀಜ ಸಿಕ್ಕಿಲ್ಲ, ಸಾಲ ಮಾಡಿದ್ದಾರೆ ಅಂತ ನೇಣಕಂತ ಇದ್ದಾರೆ. ದುಷ್ಟರಿಗೆ ನೀವು ಮತ ಕೊಟ್ರೆ ಅವರು ನಿಮ್ಮನ್ನೇ ನೇಣಿಗಾಕ್ತಾರೆ ಅಂತ. ಇವತ್ತು ಭಾರತದಲ್ಲಿ, ಕರ್ನಾಟಕದಲ್ಲಿ ಅಧಿಕಾರ ಎಳಿಬೇಕು ಅಂತಂದ್ರೆ ಮುಂಚೆ ಮೂಟೆ ಹಣ ಇಟ್ಕೊಬೇಕಾಗಿತ್ತು. ಇಲ್ಲ, ಈಗ ಮೂಟೆ ಹಣ ವರ್ಕೌಟ್ ಆಗಲ್ಲ. ಇವತ್ತಿನ ರಾಜಕಾರಣಿಗಳ ಹತ್ರ ಕಂಟೈನರ್ ಗಟ್ಟಲೆ ಹಣ ಇದೆ. ಕಂಟೈನರ್ ಗಟ್ಟಲೆ ಒಬ್ಬೊಬ್ಬ ರಾಜಕಾರಣಿ ಯಾರಂದ್ರೆ ಬಗ್ಗೆ ಚೆಕ್ ಮಾಡಿ, ಕಂಟೈನರ್ ಗಟ್ಟಲೆ ಹಣ ಇದೆ. ಜೊತೆಯಲ್ಲಿ ಅವ್ರಿಗೆ ಇನ್ನೂ ಅಧಿಕಾರ ಬೇಕು ಅಂತ ದುಡ್ಡು ಒಂದೇ ವರ್ಕೌಟ್ ಆಗಲ್ಲ ಅಂತಂತಂದ್ರೆ ಇವತ್ತು ಪೊಲಿಟಿಕಲ್ ಮರ್ಡರ್ಗಳನ್ನ ಮಾಡಿ ಕ್ರ್ಯಾಶ್ಗಳಲ್ಲಿ, ಮರ್ಡರ್ಗಳಲ್ಲಿ, ರೋಡ್ ಆಕ್ಸಿಡೆಂಟ್ಗಳಲ್ಲಿ ಮುಗಿಸಿ ಅಧಿಕಾರವನ್ನು ಹಿಡಿಯುವಂಥ ಕೆಲಸವನ್ನು ಇವತ್ತಿನ ಭಾರತದ 78 ವರ್ಷಗಳ ನಂತರ ಬ್ರಿಟಿಷರಿಂದ ನಾವು ಫ್ರೀಯಾಗಿ ಈ ಭ್ರಷ್ಟರ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಗೆ ಯಾವುದೇ ಹಿಂಜರಿಕೆ ಇಲ್ಲ. ಬಟ್ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂತಂದರೆ, ಇಷ್ಟೆಲ್ಲ ಗೊತ್ತಿದ್ರು ಕೂಡ ಇವತ್ತಿನ ಜನ ನಾನು ಆ ಪಕ್ಷ, ಈ ಪಕ್ಷ, ನಾನು ಕಾಂಗ್ರೆಸ್ಸು, ನಾನು BJP, ನಾನು JDS ಅಂತ ಹೇಳಿ ಮತ್ತೆ ಅದೇ ಗುಂಗಿನಲ್ಲಿ ಅವರುಗಳನ್ನೇ ವಂಶ ಪರಂಪರೆಗೆ ಎಲೆಕ್ಟ್ ಮಾಡಿ, ನಾನು ಒಂದು ಸಮಯದಲ್ಲಿ ಹೇಳ್ತಾ ಇದ್ದೆ, ಅವನ ಬಳಿ 10,000 ಕೋಟಿ ಇದೆ, 1 ಲಕ್ಷ ಕೋಟಿ ಇದೆ, 10 ಲಕ್ಷ ಕೋಟಿ ಇದೆ. ಕರ್ನಾಟಕದ 2.5 ವರ್ಷ ಬಜೆಟ್ ಅಷ್ಟು ಒಬ್ಬನ ಹತ್ರ ದುಡ್ಡಿದೆ. ಕರ್ನಾಟಕದ 8 ವರ್ಷದ ಬಜೆಟ್ ಅಷ್ಟು ಒಬ್ಬ ರಾಜಕಾರಣಿ ಹತ್ರ ದುಡ್ಡಿದೆ. ಬಿಲೀವ್ ಇಟ್ ಆರ್ ನಾಟ್, ಇಟ್ಸ್ ಆಲ್ ಇಂಟೆಲಿಜೆನ್ಸ್ ಇನ್ಪುಟ್ಸ್. ಯಾವ ರೀತಿ ಇವ್ರ ಹತ್ರ ಇಂಟೆಲಿಜೆನ್ಸಿ ನೆಟ್ವರ್ಕ್ ಇದೆಯೋ ನಮಗೂ ಕೂಡ ಆ ಇಂಟೆಲಿಜೆನ್ಸಿ ನೆಟ್ವರ್ಕಿಂದ ಇವರೇ ಹುಡುಕಿರೋ ಅಂಥದ್ದು, ಇವರ ಇಂಟೆಲಿಜೆನ್ಸ್ಗಳೇ ಹುಡುಕಿರೋ ಅಂಥ ಆಸ್ತಿಗಳ ಲೀಕ್ ಆಗಿ ಅದು ನಮ್ಮಂಥವ್ರ ಕಿವಿಗೆ ಬಂದು ಸೇರಿದಾಗ ವಿ ಡೂ ಅವರ್ ಓನ್ ರಿಸರ್ಚ್ ಆ್ಯಂಡ್ ಗಿವ್ ದ ಇನ್ಪುಟ್ಸ್ ಟು ಯು. ಕಂಟೈನರ್ ಗಟ್ಟಲೆ ದುಡ್ಡುಗಳಿಕೊಂಡಿರೋ ಅಂಥ ರಾಜಕಾರಣಿಗಳು ಕಣ್ಣೀರು ಹಾಕರೆ ಅವ್ರ ಮನೆಯವ್ರು ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಅಥವಾ ಜೈ ಶ್ರೀರಾಮ್ ಅಂತ ಹೇಳಿದ್ರೆ, ಅಥವಾ ಜೈ ಭಾರತ್ ಮಾತೆಗೆ ಜೈ ಅಂತ ಹೇಳಿದ್ರೆ ಅವರುಗಳಿಗೆ ಓಟ್ ಹಾಕಿ ಮತ್ತೆ ಅವ್ರ ಕೆಳಗಡೆ ಗುಲಾಮರಾಗುವಂಥ ಇವತ್ತಿನ 7 ಕೋಟಿ ಕನ್ನಡಿಗರಾಗಿರ್ಬೋದು, ಭಾರತದ 140 ಕೋಟಿ ಸಾರ್ವಜನಿಕರಾಗಿರ್ಬೋದು, ಯೋಚನೆ ಮಾಡಿ. ಇದು ನೀವಂತೂ ಅನ್ಯಾಯ ಆಗಿದ್ದೀರಾ, ನಿಮ್ಮ ಮಕ್ಕಳ ಅನ್ಯಾಯ ಆಗಬೇಕಾ? ಇವತ್ತು ಇವರೆಲ್ಲ ಪಕ್ಷಗಳಿಗೆಲ್ಲ ಅಧಿಕಾರ ಕೊಟ್ಟು ಒಬ್ರಿಗೊಬ್ರು ಕೊಂದ್ಕೊಂಡು ಸಮಾಜವನ್ನು ಲೂಟಿ ಮಾಡಿಕೊಂಡು ಸಮಾಜವನ್ನು ಗುಲಾಮತನಕ್ಕೆ ತಂದುಕೊಂಡು ಬೆಲೆ ಏರಿಕೆ ಆಗಿದೆ. ಮಕ್ಕಳು ಫೀಸ್ ಕಟ್ಟೋಕ್ಕೆ ಪ್ರೈವೇಟ್ ಶಾಲೆಗಳಲ್ಲಿ ದುಡ್ಡು ಜಾಸ್ತಿ, ಮೆಟ್ರೋ ಬೆಲೆ ಜಾಸ್ತಿ, ನೀರಿನ ಬೆಲೆ ಜಾಸ್ತಿ, ಕರೆಂಟ್ ಬೆಲೆ ಜಾಸ್ತಿ, ನಿರುದ್ಯೋಗ ತಾಂಡವಾಡ್ತಾ ಇದೆ. ಓದಬೇಕು ಅಂದರೆ ಕೋಟ್ಯಾನುಗಟ್ಟಲೆ ಹಣ ಬೇಕಾಗಿದೆ. ಇಷ್ಟೆಲ್ಲ ಆದರೂ ಸಹ ಜನರಿಗೆ ಬುದ್ಧಿ ಬಂದಿಲ್ಲ. ರೈತರು ಇವತ್ತು ಬೀಜ ಸಿಕ್ಕಿಲ್ಲ, ಸಾಲ ಮಾಡಿದ್ದಾರೆ ಅಂತ ನೇಣಕಂತ ಇದ್ದಾರೆ. ಎಷ್ಟೋ ಜನ ವರ್ಕ್ ಪ್ರೆಷರಿಂದ ಸೂಸೈಡ್ ರೇಟ್ಗಳು ಜಾಸ್ತಿ ಆಗ್ತದೆ. ಎಷ್ಟೋ ಜನ ಇಂಜಿನಿಯರಿಂಗು, ಮೆಡಿಕಲ್ ಓದರೂ ಸಹ ಅವರಿಗೆ ಕೆಲಸಗಳು ಸಿಗದೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಲಾಸ್ಟಿಗೆ ಕ್ರೈಮ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಗಾಂಜಾ, ಡ್ರಗ್ಸ್ ಮಾಫಿಯಾ, ರೇಪ್ ಮಾಫಿಯಾ, ಭ್ರಷ್ಟಾಚಾರದ ಮಾಫಿಯಾ ಎಲ್ಲ ತುಂಬಿ ತುಳುಕೋಗಿದೆ. ಬಟ್ ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್, ಬದಲಾವಣೆ ಜಗದ ನಿಯಮ, ಬದಲಾವಣೆ ಆಗೇ ಆಗುತ್ತೆ. ಅದನ್ನು ತಂದ್ಕೊಬೇಕಾದ್ದು ನಿಮ್ಮ ಕೆಲಸ ಅಂತ ಈ ಮೂಲಕ ಹೇಳುತ್ತಾ, ಅಜಿತ್ ಪವಾರ್ ಸಾವ ಅಥವಾ ಕೊಲೆನ, ಅಥವಾ ಹಿಂದೆ ನಡೆದಂಥ ಸಾಕಷ್ಟು, ಅದು ಜಯಲಲಿತಾ ಕೇಸ್ ಆಗಿರ್ಬೋದು, ಮಹಾಂತೇಶ್ ಬೀಳ್ಗಿ ಕೇಸ್ ಆಗಿರ್ಬೋದು, IAS ಅಧಿಕಾರಿ ರವಿ ಕೇಸ್ ಆಗಿರ್ಬೋದು, ವಾಟ್ ಎವರ್ಸ್ ಆಂಧ್ರ ಪ್ರದೇಶದ ರಾಜಶೇಖರ್ ರೆಡ್ಡಿ ಹೆಲಿಕಾಪ್ಟರ್ ದುರಂತ ಆಗಿರ್ಬೋದು, ಬಿಪಿನ್ ರಾವತ್ ಸೈನಿಕರು, ಇವೆಲ್ಲ ನಿಜವಾದಂಥ ದುರಂತಗಳ ಅಥವಾ ಸಾವುಗಳ ಯೋಚಿಸಿ ಮುಂದೆ ಮತ ಚಲಾಯಿಸಿ. ದುಷ್ಟರಿಗೆ ನೀವು ಮತ ಕೊಟ್ಟರೆ ಅವರು ನಿಮ್ಮನ್ನೇ ನೇಣಿಗಾಕ್ತಾರೆ ಅಂತ ಒಂದಲ್ಲ ಒಂದು ದಿವಸ ನಿಮಗೆ ಗೊತ್ತಾಗಿದೆ. ಆಗಲೇ ನಿಮಗೆಲ್ಲ ಅರಿವಾಗಿದೆ ಅಂತ ಹೇಳುತ್ತಾ, ನನ್ನದೊಂದು ಸಾಮಾಜಿಕ ನಿಲುವು, ನನಗೆ ನಮ್ಮ ಸಮಾಜ ಚೆನ್ನಾಗಿರಬೇಕು, ನಮ್ಮ ಸಮಾಜ ನಗಬೇಕು, ಸಮಾಜದ ಜನರ ಜೇಬಲ್ಲಿ ದುಡ್ಡಿರಬೇಕು, ಅವ್ರ ಬ್ಯಾಂಕಲ್ಲಿ ದುಡ್ಡಿರಬೇಕು, ಅವ್ರ ಮುಖದಲ್ಲಿ ನಗು ಇರಬೇಕು. ಇದು ನನ್ನೊಂದು ಟಾರ್ಗೆಟ್ ಅಂತ ಹೇಳುತ್ತಾ ಅದನ್ನು ಮಾಡ್ತೀವಿ ಅಂತ ಹೇಳುತ್ತಾ, ಸತ್ಯ ಹೇಳೋಕ್ಕೆ ನನಗೆ ಯಾವುದೂ ಭಯ ಇಲ್ಲ. ಆಮೇಲೆ ಸತ್ಯಕ್ಕೆ ಪೂರಕವಾದಂಥ ದಾಖಲೆ ಇಟ್ಕೊಂಡು, ಮಾಹಿತಿಗಳಿಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳುತ್ತಾ, ಮುಂಬರುವ ದಿನಗಳಲ್ಲಿ ಇಂಥ ಪಕ್ಷಗಳನ್ನು ಧಿಕ್ಕರಿಸಿ ಒಂದು ಹೊಸ ರಾಜಕೀಯ ಆಶೆ ನಮ್ಮ ಕರ್ನಾಟಕಕ್ಕೆ ಬರಲಿ, ಭಾರತಕ್ಕೆ ಬರಲಿ. ಕೊಲೆಗಡಕರು ಪೊಲಿಟಿಕಲ್ ಗೇನ್ಗೋಸ್ಕರ ಮರ್ಡರ್ಗಳು ಮಾಡೋ ಅಂಥವ್ರು, ಕಂಟೈನರ್ಗಳಲ್ಲಿ ದುಡ್ಡು ಹೊಡೆದು ಇಟ್ಕೊಂಡಿರುವಂಥ ರಾಜಕಾರಣಿಗಳು, ಪಕ್ಷಗಳನ್ನು ದೂರ ಇಡಿ.